ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ದೀಪಾವಳಿ ಹಬ್ಬ ಈಗಾಗಲೇ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಎಲ್ಲರೂ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಒಂದಷ್ಟು ಮಂದಿಗೆ ದೀಪಾವಳಿ ನಂತರದಲ್ಲಾದರೂ ನಮ್ಮ ಜೀವನದಲ್ಲಿ ಏಳಿಗೆ ಕಾಣಬಹುದಾ, ಒಳ್ಳೇದಾಗುತ್ತಾ ಅನ್ನೋ ಆಲೋಚನೆಗಳು ಕೂಡ ಇರುತ್ತೆ. ಹೀಗಾಗಿ ಈ ದೀಪಾವಳಿ ಆದಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಪ್ರಮುಖವಾಗಿ 5 ರಾಶಿಯವರಿಗೆ ಇದೆ ಅಂತ ಜ್ಯೋತಿಷಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗಾದ್ರೆ ದೀಪಾವಳಿ ನಂತರದಲ್ಲಿ ಯಾವ 5 ರಾಶಿಗಳಿಗೆ ಅದೃಷ್ಟ ಇರುತ್ತೆ, ಅದರಲ್ಲೂ ಲಕ್ಷ್ಮಿ ಕಟಾಕ್ಷ ಇರುತ್ತೆ, ಒಳ್ಳೇದಾಗತ್ತೆ, ರಾಜಯೋಗ ಇದೆ ಅನ್ನೋದಾದ್ರೆ ಆ 5 ರಾಶಿಗಳು ಯಾವ್ಯಾವುವು, ಯಾವ ರೀತಿಯಾದಂಥ ಯೋಗ, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ದೀಪಾವಳಿ ಹಬ್ಬದಲ್ಲೇ ಧನಲಕ್ಷ್ಮಿ ಪೂಜೆಯನ್ನು ಮಾಡಿರ್ತೀವಿ. ಧನಲಕ್ಷ್ಮಿ ಪೂಜೆ ನಂತರದಲ್ಲಿ ಲಕ್ಷ್ಮಿ ಕಟಾಕ್ಷ ಒಂದು 5 ರಾಶಿಯವರಿಗೆ ಇದೆ ಅಂತ ಉಲ್ಲೇಖ ಇದೆ. ಆ 5 ರಾಶಿಗಳು ಯಾವ್ಯಾವುವು, ಜೊತೆಗೆ ಎಷ್ಟು ದಿನಗಳ ಕಾಲ ಈ 5 ರಾಶಿಯವರಿಗೆ ಅದೃಷ್ಟದ ದಿನಗಳಿರುತ್ತೆ? ನೋಡಿ, ಈ ಆಶ್ವೇಜ ಮಾಸದಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆಗಳಿಂದ ಈ ಏನು ದೀಪಾವಳಿ ಹಬ್ಬದ ನಂತರ ದಿನಗಳಲ್ಲಿ ಒಂದಷ್ಟು ರಾಶಿಯವರಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಈ ಯಾವುದೇ ಒಂದು ಗ್ರಹಗಳ ಬದಲಾವಣೆ ಆಗಬೇಕಾದ್ರೇನೋ ನಾವು ಒಂದು ನಿರ್ದಿಷ್ಟವಾದಂಥ ಅವಧಿ ಅಂತ ಇರುತ್ತೆ. ಈಗ ಸದ್ಯದಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಗುರು ಬದಲಾವಣೆ ಆಗಿದೆ, ಮತ್ತು ರವಿ ಬದಲಾವಣೆ ಆಗ್ತಾ ಇರುವಂಥದ್ದು, ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬದಲಾವಣೆ ಆಗ್ತಾ ಇದೆ, ಮತ್ತು ಕುಜ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದೆ, ಮತ್ತು ಅದರ ಜೊತೆಗೆ ಶುಕ್ರನು ಸ್ವಕ್ಷೇತ್ರಕ್ಕೆ ಬರುವಂಥದ್ದು ಈ ಆಶ್ವಿಜ ಮಾಸದಲ್ಲಿ ಒಂದಷ್ಟು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಇದರಿಂದ ಕೆಲವು ರಾಶಿಯವರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ. ಅದಕ್ಕೆ ನಾವು ಈ ಧನಲಕ್ಷ್ಮಿ ಹಬ್ಬ ಆದಮೇಲೆ ಒಂದಷ್ಟು ರಾಶಿಗಳಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ 5 ರಾಶಿಗಳಲ್ಲಿ ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಅದರಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಒಂದಷ್ಟು ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ. ಭಾಳ ಜನ ಈ ದುಡ್ಡಿನ ಅಭಾವ ಸಮಸ್ಯೆಗಳು, ಮತ್ತು ಯಾವುದೋ ದುಡ್ಡು ಬರಬೇಕಾಗಿರುವಂಥದ್ದು ಬರ್ತಾ ಇರೋದಿಲ್ಲ, ಮತ್ತು ಒಂದಷ್ಟು ಕುಟುಂಬದಲ್ಲಿ ಸಮಸ್ಯೆಗಳಿರುತ್ತೆ, ಏನಾದರೂ ಬಾಂಧವ್ಯತೆಯಲ್ಲಿ ತೊಂದರೆಗಳು ಇರುತ್ತೆ, ಅಥವಾ ಕುಟುಂಬದಲ್ಲಿ ಹೊಂದಾಣಿಕೆ ಇರೋದಿಲ್ಲ. ಸೊ ಈ ಥರ ಪ್ರಾಬ್ಲಮ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಗುರು ಬದಲಾವಣೆಯಿಂದ ಪರಮೋಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ, ಮತ್ತು ಶುಕ್ರನ ಸ್ವಕ್ಷೇತ್ರಕ್ಕೆ ಹೋಗೋದ್ರಿಂದ, ಕುಜ ಸ್ವಕ್ಷೇತ್ರದಲ್ಲಿ ಇರೋದರಿಂದ, ಕುಜ ಯಾವಾಗಲೂ ಅಷ್ಟೇ ಭಾತೃಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಬಾಂಧವ್ಯತೆಯನ್ನು ಮೂಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರಿಗೆ. ಅದೇ ರೀತಿ ಸಹ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಗುರು ಬರೋದರಿಂದ, ಮತ್ತು ದ್ವಿತೀಯ ಸ್ಥಾನಕ್ಕೆ ಶುಕ್ರ ಸ್ವಕ್ಷೇತ್ರಕ್ಕೆ ಅಂದರೆ ತನ್ನದೇ ಆದಂಥ ಮನೆಗೆ ಪ್ರವೇಶ ಮಾಡೋದ್ರಿಂದನೂ ಸಹ ಧನ ವೃದ್ಧಿ ಆಗುತ್ತೆ. ಮತ್ತು ಇವರಿಗೆ ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ತೊಂದರೆಗಳು ಇದ್ದರೆ, ಅಥವಾ ಕೆಲವೊಂದೆಲ್ಲ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ, ಲಾಸ್ ಆಗಿರುತ್ತೆ, ಅಥವಾ ಶೇರ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅಥವಾ ಯಾವುದೋ ಬಂಡವಾಳ ಹೂಡಿಕೆ ಮಾಡಿರ್ತಾರೆ, ಅಂಥವ್ರಿಗೂ ಲಾಭ ಜಾಸ್ತಿ ಬರುವಂಥದ್ದು ಇರುತ್ತೆ. ಇಲ್ಲಿ ಕನ್ಯಾ ರಾಶಿಯವರಿಗೆ 2 ವಿಚಾರದಲ್ಲಿ ಭಾಳ ಪ್ಲಸ್ ಪಾಯಿಂಟ್ ಇರುವಂಥದ್ದಿದೆ. ಒಂದು, 11ನೇ ಮನೆಯಲ್ಲಿ ಗುರು ಪರಮೋಚ್ಚ ಸ್ಥಾನಕ್ಕೆ ಹೋಗುವಂಥದ್ದು ಒಂದು ಕಾರಣ. ಎರಡನೇದು, ದ್ವಿತೀಯ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲೇ ಶುಕ್ರ ಇರ್ತಾನೆ, ಅದು ಶುಕ್ರಾದಿತ್ಯ ಯೋಗದಲ್ಲಿರ್ತಾನೆ. ಸೊ ಈ 2 ಕಾರಣಗಳಿಂದಲೂ ಇವರಿಗೆ ಕನ್ಯಾ ರಾಶಿಯವರಿಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಯಾವುದಾದ್ರು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣದ ವಿಚಾರದಲ್ಲಿ ಏನಾದರೂ ತೊಂದರೆಗಳಿದ್ರೇನೋ ನಿವಾರಣೆ ಆಗುತ್ತೆ, ಮತ್ತು ಬರಲಿಕ್ಕಿರುತ್ತೆ ಅನ್ನುವಂಥದ್ದನ್ನು ಹೇಳಬಹುದಾಗಿದೆ. ಮತ್ತು ಅದೇ ರೀತಿ ಸಹ ಪ್ರಸ್ತುತ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ನಾವು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಪಂಚಮ ಶನಿ ನಡೀತಾ ಇದೆ. ಆದರೆ ಈ 1-1.5 ತಿಂಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಭಾಳ ಚೆನ್ನಾಗಿದೆ. ಇದು ಹೇಗೆ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಪಂಚಮ ಶನಿ ಇದೆ, ಆಗುತ್ತಾ ಏನಾದರೂ ಒಳ್ಳೆಯದಾ ಅಂತ ಭಾಳ ನಿರೀಕ್ಷೆಯನ್ನು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಅಥವಾ ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗೆ ಇಲ್ಲಿ ಕುಜ ಬಂದು ತನ್ನದೇ ಮನೆಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬಂದು ಕುತ್ಕೊಳ್ತಾ ಇದ್ದಾನೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಇದೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಯಾವಾಗ ಸ್ವಕ್ಷೇತ್ರದಲ್ಲಿ ಕುಜ ಬರ್ತಾನೋ ಅವ್ರ ರಾಶಿಯಲ್ಲಿ ಬಂದು ಜನನ ಕಾಲದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿರ್ತಾನೆ. ಮತ್ತು ಈ 2 ಕಾಂಬಿನೇಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಶಶಿಮಂಗಳ ಯೋಗವನ್ನು ಉಂಟು ಮಾಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಂಡುಬರುವಂಥದ್ದಾಗಿರುತ್ತೆ ಈ ವರ್ಷ ಫಲದಲ್ಲಿ. ಮತ್ತು ಗೋಚಾರ ಫಲ ಅಂತ ಹೇಳ್ತೀವಿ, ಅಂದರೆ ಇದು 1.5 ತಿಂಗಳ ಕಾಲ ಇವರಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇದರಿಂದ ಈ ಕಾಂಬಿನೇಷನ್ಸ್ ಏನು ನಾನು ಹೇಳಿದ್ದೀನಿ, ಇದರಿಂದ ಏನಾಗುತ್ತೆ, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಬಹಳ ಉತ್ತಮವಾದಂಥದ್ದು ಅನುಕೂಲ ಆಗುತ್ತೆ. ಮತ್ತು 9ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ.
ಇದು ಹೇಗೆ ಇವರಿಗೆ ಫಲಗಳು ಕೊಡುತ್ತೆ ಅಂದರೆ, ಈ ಏನು 9ನೇ ಮನೆ ಬಂದ್ಬಿಟ್ಟು ಕರ್ಕಾಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ ರಾಶಿಯಲ್ಲೇ ಇರುವಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ತಾಯಿಯ ಕಡೆಯಿಂದ ಏನಾದರೂ ಆಸ್ತಿ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ಬಗೆಹರಿಯುವಂಥದ್ದಿರುತ್ತೆ. ಮತ್ತು ಮಕ್ಕಳ ನಡುವೆ ಬಾಂಧವ್ಯತೆ ಹೆಚ್ಚಾಗುವಂಥದ್ದು, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ. ಇನ್ನು ಮಕರ ರಾಶಿಯವರಿಗಂತೂ ಪ್ರಸ್ತುತ ಇವತ್ತಿನ ದಿನಗಳಲ್ಲಿ ನಾವು ನೋಡಿದ್ರೆ ಕಷ್ಟಜೀವಿಗಳು, ಎಷ್ಟೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂದರೆ ದಾರಿಯಲ್ಲಿ ಹೋಗುವಂಥದ್ದು, ಮೈ ಮೇಲೆ ಬರುವಂಥದ್ದು ಇರುತ್ತೆ. ಅಂಥವ್ರಿಗೂ ಸಹ ಈ ಒಂದೂವರೆ ತಿಂಗಳು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಆದರೆ ಈ ಮಕರ ರಾಶಿಯವರಿಗೆ ಸಂಪೂರ್ಣವಾಗಿ ದೀರ್ಘಕಾಲದವರೆಗೂ ಒಂದಷ್ಟು ವರ್ಷದವರೆಗೂ ಅವರಿಗೆ ಉತ್ತಮ ಫಲ ನಿರೀಕ್ಷೆಯನ್ನು ಮಾಡಬಹುದಾದಂಥದ್ದು ಮೇ 2026 ನಂತರ ಅವ್ರಿಗೆ ಚೆನ್ನಾಗಿದೆ. ಆದರೆ ಈಗ ಯಾಕೆ ಈ ಆಶ್ವೇಜ ಮಾಸದಲ್ಲಿ ಇವರಿಗೆ ಒಂದಷ್ಟು ದಿನಗಳು ಉತ್ತಮವಾಗಿರುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ಗ್ರಹಗಳ ಬದಲಾವಣೆಗಳಿದೆ. ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಗ್ರಹಗಳ ಬದಲಾವಣೆ, ಶುಕ್ರ ಬದಲಾವಣೆ, ರವಿ ಬದಲಾವಣೆ, ಕುಜ ಬದಲಾವಣೆ ಇರುತ್ತೆ. ಮತ್ತು ಅದರ ಜೊತೆಗೆ ಪ್ರಮುಖವಾಗಿ ಗುರು ಬದಲಾವಣೆ ಇದೆ. ಈ ಗುರು ಇವರ ರಾಶಿಯಿಂದ ನಾವು ನೋಡೋಕೆ ಹೋದರೆ ಸಪ್ತಮ ಸ್ಥಾನಕ್ಕೆ, ಅಂದರೆ ಕರ್ಕಾಟಕ ರಾಶಿಗೆ ಸಪ್ತಮ ಸ್ಥಾನ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ವಿವಾಹ ಶುಭ ಕಾರ್ಯಗಳು ಆಗಲಿಕ್ಕಿರುತ್ತೆ. ಇವತ್ತು ಎಷ್ಟೋ ಜನ ಮದುವೆಗಳು ಆಗ್ತಾ ಇಲ್ಲ, ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮದುವೆಗೆ ಒಳ್ಳೆ ಸಂಬಂಧಗಳು ಬರ್ತಾ ಇಲ್ಲ, ಎಷ್ಟೊಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಇದಕ್ಕೆ ಮದುವೆ ವಿಚಾರದಲ್ಲಿ ಶುಭ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ ಈ ಮಕರ ರಾಶಿಯವರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಭಾಳ ಉತ್ತಮವಾದಂಥದ್ದು ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಮತ್ತು ಹೊಸದಾಗಿ ಏನಾದರೂ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೊಸದಾಗಿ ಏನಾದರೂ ಹಣ ಹೂಡಿಕೆ ಮಾಡಬೇಕಾಗಿರುವಂಥದ್ದು ಏನಾದರೂ ಇದೆ, ಶೇರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ, ಅಥವಾ ಕೆಲಸದ ಬದಲಾವಣೆಗಳೇನಾದರೂ ಇತ್ತು ಅಂದರೆ ಖಂಡಿತ ಮಾಡಿ. ನಿಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಡಿಸೆಂಬರ್ 5ನೇ ತಾರೀಕಿನ ತನಕ ಈ ಮಕರ ರಾಶಿಯವರಿಗೆ ಭಾಳ ಚೆನ್ನಾಗಿದೆ, ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 5ನೇ ರಾಶಿ ಅಂತ ನಾವು ನೋಡಿದ್ರೆ ಈ ದೀಪಾವಳಿಯ ನಂತರ ದಿನಗಳು ಇವರಿಗೆ 1 ತಿಂಗಳ ಕಾಲ ರಾಜಯೋಗವನ್ನು ಉಂಟು ಮಾಡುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಈ ನಾವು ಯಾವಾಗಲೂ ರಾಶಿಗಳಂತ ನಾವು ನೋಡಿದಾಗ ಈ ರಾಶ್ಯಾಧಿಪತಿಗಳು ಅಂತ ಇರುತ್ತೆ. ಅಂದರೆ ಈ ಧನಸ್ಸು ಮತ್ತು ಮೀನ ರಾಶಿಗೆ ರಾಶ್ಯಾಧಿಪತಿ ಬಂದು ಗುರುಗ್ರಹ ಆಗಿರ್ತಾನೆ. ಯಾವಾಗ ಗುರು ಮೀನ ರಾಶಿಗೆ ಅಧಿಪತಿಯಾದಂಥ ಗುರು ಪಂಚಮ ಸ್ಥಾನಕ್ಕೆ, ಅಂದರೆ ಪರಮೋಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ನೋಡಿ, ಈಗಾಗಲೇ 18ನೇ ತಾರೀಕು ಪ್ರವೇಶ ಆಗಿದೆ. ಅಂದರೆ ಮಿಥುನ ರಾಶಿಯಿಂದ ಈ ಕರ್ಕಾಟಕ ರಾಶಿಗೆ 5ನೇ ಮನೆ ಮೀನ ರಾಶಿಗೆ ಆಗುತ್ತೆ. ಇವರಿಗೆ ಹೆಚ್ಚಿನ ಮಟ್ಟಿಗೆ ಏನೆಲ್ಲ ಉತ್ತಮ ಫಲಗಳು ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ರಾಶ್ಯಾಧಿಪತಿ ಗ್ರಹ ಬಂದು ಧನಕಾರಕ ಅಂತ ಹೇಳ್ತೀವಿ, ಪುತ್ರಕಾರಕ ಅಂತ ಹೇಳ್ತೀವಿ. ಅಂದರೆ ಆ ಗ್ರಹ ಯಾವ ಕಾರಕ ಗ್ರಹ ಆಗಿರುತ್ತೋ ಆ ಫಲಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳೇನಾದರೂ ಇದ್ದರೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ. ಏನಾದರೂ ಹೊಸದಾಗಿ ಮನೆ ಖರೀದಿ ಮಾಡ್ಬೋದು, ಆಸ್ತಿ ಖರೀದಿ ಮಾಡಬಹುದು, ಅಥವಾ ಇನ್ನೇನಾದರೂ ಆಸ್ತಿ ಇದೆ, ಮನೆ ಕಟ್ಟಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದರೆ, ಅಥವಾ ಯಾವುದಾದ್ರೂ ಲೋನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನುಕೂಲ ಆಗುವಂಥದ್ದಿರುತ್ತೆ. ಏನಾದರೂ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಮತ್ತು ಆಭರಣಗಳನ್ನು ಖರೀದಿ ಮಾಡುವಂಥದ್ದು, ಈ ಥರದ್ದು ಯೋಗ ಬರುತ್ತೆ. ಅಥವಾ ವಾಹನ ಖರೀದಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಾರೆ ಮೀನರಾಶಿಯವರೆಗೆ ಹಣದ ಅಭಾವ ಇರೋದಿಲ್ಲ, ಅಭಿವೃದ್ಧಿ ಆಗುವಂಥದ್ದಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಆಗುತ್ತೆ, ಮತ್ತು ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ 5 ರಾಶಿಯವರೆಗೆ ಏನು ಆಶ್ವೀಜ ಮಾಸ ಅಂತ ನಾವು ಏನು ಹೇಳ್ತೀವಿ, ಈ ದೀಪಾವಳಿ ನಂತರ ದಿನಗಳು ಭಾಳ ಉತ್ತಮವಾಗಿರುತ್ತೆ, ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.